ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಬಯಸ್ತೀನಿ. ನಾನು ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಲ್ಲ, ಅದು ಕೋರ್ಸು 2.5 to 3 ತಿಂಗಳಿರುತ್ತೆ. ಈ ಕೋರ್ಸ್ ಸಮಯದಲ್ಲೇ ನಾನು ಮಕ್ಕಳಿಗೆ ಕೆಲವು ಫನ್ ಆ್ಯಕ್ಟಿವಿಟೀಸ್, ಅಂದರೆ ಅದು ವ್ಯಾಲ್ಯೂ ಅಡಿಷನ್. ಅದು ಯಾವ ರೀತಿ ಅಂದರೆ, ಮೊದಲೆಲ್ಲ ದೇವಸ್ಥಾನಗಳಲ್ಲಿ ಸಂಜೆ ಹರಿಕಥೆ ಏರ್ಪಡಿಸ್ತಾ ಇದ್ರು. ಆ ಹರಿಕಥೆಯಲ್ಲಿ ಮಧ್ಯ ಮಧ್ಯ ಉಪಕಥೆ ಹೇಳ್ತಾ ಇದ್ರು. ಅದು ತುಂಬ ಕೇಳೋಕ್ಕೂ ಖುಷಿಯಾಗೋದು. ಅದು ವ್ಯಾಲ್ಯೂ ಅಡಿಷನ್ ಸಹ ಅಂತ ಹೇಳ್ಬೋದು ನಾವು. ಅದರಿಂದ ನಾವು ತುಂಬ ವಿಷಯ ತಿಳ್ಕೊತಾ ಇದ್ವಿ. ಸೊ ಈ ಮಕ್ಕಳ ವಿಷಯಕ್ಕೆ ಬರೋಣ. ಈಗ ನಾನು ಒಂದು ತುಂಬ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿನ ಮಕ್ಕಳ ಕೈಯಲ್ಲಿ ಮಾಡಿಸ್ತೀನಿ. ಇದಕ್ಕೆ ತುಂಬ ಟೈಮ್ ಬೇಡ. ದಿನ ಒಂದು 5 to 10 ನಿಮಿಷ, ಮ್ಯಾಕ್ಸಿಮಮ್ ಫಾರ್ 20 days ಮನೇಲಿ ಮಾಡೋದು. ಏನಪ್ಪ ಅಂದರೆ, ಈಗ ಅವ್ರ ಮನೆಯಲ್ಲಿ ಎಷ್ಟು ರೂಮ್ ಇದೆ, ರೂಮ್ ಈಸ್ ಇನ್ಕ್ಲೂಸಿವ್ ಆಫ್ ಹಾಲು, ವರಾಂಡ, ರೆಸ್ಟ್ ರೂಮು, ಅಡುಗೆ ಮನೆ, ಇದೆಲ್ಲ, ಬಾಲ್ಕನಿ, ಇವೆಲ್ಲ. ಸೊ ಈಗ ಸಾಮಾನ್ಯವಾಗಿ 2 bedroom ಹೌಸ್ ಅಂದರೆ ಒಂದು 8 to 9 ರೂಮ್ ಬರ್ಬೋದು. 3 ಅಂದರೆ 10 to 11 ಬರ್ಬೋದು. ಆ್ಯಕ್ಟಿವಿಟಿ ಏನಪ್ಪ ಅಂದರೆ, ಮಕ್ಕಳು ದಿನ ಒಂದು ವರಾಂಡ, ಹಾಲು, ಅದರಲ್ಲಿ ಎಷ್ಟು ಥಿಂಗ್ಸ್ ಇದೆ ಅಂತ ಪಟ್ಟಿ ಮಾಡಬೇಕು. ಓಕೆ, ಅದೇ ರೀತಿ ಎಲ್ಲ ಕಡೆ ಪಟ್ಟಿ ಮಾಡಬೇಕು. ಪ್ಲಸ್ ಅಡುಗೆ ಮನೆ ಪ್ಲಸ್ ಬೆಡ್ರೂಮ್ ಮಾತ್ರ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಯಾಕೆಂದರೆ ಅಲ್ಲಿ ವಸ್ತುಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಮಕ್ಕಳು ಹೇಳ್ತೀನಿ, ನೀವು ನಾಳೆ ಏನಾದರೂ ಅಡುಗೆ ಮನೆ ಮಾಡಬೇಕು ಅಂತಿದ್ದರೆ ಪ್ರೀವಿಯಸ್ ಡೇ ನಿಮ್ಮ ತಂದೆ ತಾಯಿ ಹತ್ರ ಟೈಮ್ ತಗೊಳ್ಳಿ. ಯಾವ ಟೈಮಲ್ಲಿ ನೀವು ನನಗೆ ಸಹಾಯ ಮಾಡ್ಬೋದು, ಈ ರೀತಿ ನಾನು ಪಟ್ಟಿ ಮಾಡಬೇಕು ಅಂತ. ನಾನು ಪೇರೆಂಟ್ಸಿಗೆ ಸಹ ಇದು ಹೇಳಿರ್ತೀನಿ, ಅವ್ರಿಗೆ ರಿಕ್ವೆಸ್ಟ್ ಸಹ ಮಾಡ್ಕೊಂಡಿರ್ತೀನಿ. ನೋಡಿ, ಈ ರೀತಿ ಒಂದು ಆ್ಯಕ್ಟಿವಿಟಿ ಇದೆ, ಇದು ನಿಮ್ಮ ಮಕ್ಕಳು ಮಾಡುವಾಗ, ಸ್ಪೆಷಲಿ ಅಡುಗೆ ಮನೆ ಆಮೇಲೆ ಬೆಡ್ರೂಮ್ ಮಾಡುವಾಗ ಸ್ವಲ್ಪ ಟೈಮ್ ತಗೋತಾರೆ. ಅವ್ರಿಗೆ ಈವನ್ ನಿಮ್ಮ ಸಹಾಯ, ಗೈಡೆನ್ಸ್ ಸಹ ಬೇಕಾಗುತ್ತೆ ಅಂತ. ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸು ಒಪ್ಕೊಂಡು ಇದನ್ನು ಮಾಡ್ತಾರೆ. ಆಮೇಲೆ ಅವ್ರಿಗೆ ಅದು ಇಂಪಾರ್ಟೆನ್ಸು ಸಹ ಹೇಳ್ತೀವಿ. ಓಕೆ, ಆಮೇಲೆ ಇದನ್ನು ನಾವು ಮಕ್ಕಳ ಕೈಯಲ್ಲಿ ಮಾಡಿಸುವಾಗ ಪೇರೆಂಟ್ಸ್ಗೆ ಏನು ಹೇಳ್ತೀವಿ ಅಂದರೆ, ಇದು ಮಸಲ್ ಮೆಮೊರಿ ಅಂತ ಕೂಡ. ಇದು ಅವರ ಸ್ಟಡೀಸು, ಮುಂದೆ ಬೆಳವಣಿಗೆಗೆ ಸಹ ಅನುಕೂಲ ಆಗುತ್ತೆ ಅಂತ. ಸೊ ಈಗ ಮಕ್ಕಳು ಎಕ್ಸಾಂಪಲ್ ಎಲ್ಲ ಮುಗಿಸಿರ್ತಾರೆ, ಮುಗಿಸಿ ಒಂದು 100 ಐಟಮ್, ಎಕ್ಸಾಂಪಲ್ಗಾಗಷ್ಟೇ, ಇದಕ್ಕಿಂತ ಜಾಸ್ತಿ ಇರುತ್ತೆ, ಎಕ್ಸಾಂಪಲ್ಗಾಗಿ. ಸರಿ, ಈ 100 ಐಟಮಲ್ಲಿ ಅವರು ಮಾಡ್ಕೊಂಡು ಬರ್ತಾರೆ. ಆಗ ನಾನು ಅವ್ರಿಗೆ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಈ ಐಟಮ್ ಎದುರಿಗೆ ಕಾಲಮ್ಸ್ ಹಾಕಿ ABCD ಅಂತ. ಅಂದರೆ ಎ ಅಂದರೆ ಇದು ದಿನ ಉಪಯೋಗ ಮಾಡುವಂಥ ವಸ್ತು, ದಿನ ಬಳಸುವಂಥ ವಸ್ತು, 3 ದಿನಕ್ಕೊಂದ್ಸಲ, 6 ದಿನಕ್ಕೊಂದ್ಸಲ. ಅದೇ ರೀತಿ ವಾರಕ್ಕೊಂದಿನ ಬಳಸೋದು, 2 ವಾರಕ್ಕೊಂದಿನ ಬಳಸೋದು, ತಿಂಗಳಿಗೊಂದ್ಸಲ ಬಳಸುವಂಥ ವಸ್ತುಗಳು, 2 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ, ವರ್ಷಕ್ಕೆ. ಏಕೆಂದರೆ ಕೆಲವು ನಾವು ಹಬ್ಬ ಹರಿದಿನಗಳಲ್ಲಿ ಬಳಸೋ ವಸ್ತು 9 ತಿಂಗಳು, 10 ತಿಂಗಳಿಂದ ವರ್ಷಕ್ಕೊಮ್ಮೆನೇ ಬರುತ್ತಲ್ವ, ಅದರಿಂದ. ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ, ಕೆಲವು ವಸ್ತು ತಗೊಂಡಿರ್ತೀವಿ, ಆದರೆ ಇದುವರೆಗೂ ಬಳಸೇ ಇರಲ್ಲ. ಇದನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳ್ತೀನಿ. ಸೊ ಮಕ್ಕಳು ಅದೆಲ್ಲ ಪಟ್ಟಿ ಮಾಡಿದಾಗ, ನಾವು ಅದರಲ್ಲಿ ವಿಚಾರ ಮಾಡಿ ನೋಡಿದಾಗ 100 ಐಟಮಲ್ಲಿ ನಾವು 20% 20 ವಸ್ತುಗಳನ್ನ ಮಾತ್ರ ದಿನ, ವಾರಕ್ಕೆ, 2 ದಿನಕ್ಕೊಮ್ಮೆ ಬಳಸ್ತಾ ಇರ್ತೀವಿ. ರಿಮೈನಿಂಗ್ 80% ನಾವು ಅಷ್ಟಾಗಿ ಬಳಸಿರಲ್ಲ. ಅದು ಅಲ್ಲಿ ಎಷ್ಟು ಅಗತ್ಯ ಇದೆ, ಅಗತ್ಯ ಇಲ್ಲ ಅಂತ ಕೂಡ ನಾವು ಮಕ್ಕಳಿಗೆ ಹೇಳ್ತೀವಿ. ಓಕೆ, ಸೊ ಈ ಇಂಪಾರ್ಟೆಂಟ್ ಎಕ್ಸಸೈಸು ಮಕ್ಕಳಿಗೆ ಏನಾಗುತ್ತೆ ಅಂದರೆ, ನೆಸೆಸಿಟಿ ಅಂದರೆ ಅಗತ್ಯವಿರೋ ವಸ್ತುನ ನಾವು ತಗೋಬೇಕು ಮೊದಲು. ಆಮೇಲೆ ಅನಗತ್ಯ ವಸ್ತುನ ಅವಾಯ್ಡ್ ಮಾಡಬೇಕು.
ಅವರ ಸ್ಪೆಂಡಿಂಗ್ ಹ್ಯಾಬಿಟ್ಟು ಸಹ ಇದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನಾವು ಮಕ್ಕಳ ಕೈಯಲ್ಲಿ ಮಾಡಿಸೋದು. ಈಗ ಇದನ್ನು ಪಕ್ಕಕ್ಕಿಟ್ಟು ನಾನೀಗ ಇದನ್ನು ನಾವೀಗ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೋದಾ ಅಂತ ನೋಡೋಣ. ಅಂದರೂ ನಾವು ಇದೇ ರೀತಿ ಪಟ್ಟಿ, ಎಕ್ಸಾಂಪಲ್ ಸೇಮ್ 100 ಐಟಮ್ಮು. ಇದರಲ್ಲಿ ನಾವು ಇನ್ನೊಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಏನು ಮಾಡಬೇಕು ಅಂದರೆ, ಇದಕ್ಕೆ ಬೆಲೆ, ಕಾಸ್ಟ್ ಆಫ್ ದ ಐಟಮ್ ನಾವು ಯಾವುದು ತೊಗೊಂಡಿದ್ದೀವಲ್ಲ ಅದಕ್ಕೆ ಕಾಸ್ಟ್, ಆ ಬೆಲೆನೂ ಬರೀಬೇಕು, ಅಪ್ರಾಕ್ಸಿಮೇಟ್. ಓಕೆ. ನಂತರ ಇನ್ನೊಂದೇನು ಅಂದರೆ ಇಂಪಾರ್ಟೆಂಟು, ಈ ಆ್ಯಕ್ಟಿವಿಟಿನ ನಾವು ಕೈಯಲ್ಲೇ ಮರಿಬೇಕು. ಈಗ ಎಕ್ಸೆಲ್ಲು, ಕಂಪ್ಯೂಟ್ರಲ್ಲಿ, ಲ್ಯಾಪ್ಟಾಪಲ್ಲಿ ಎಕ್ಸೆಲ್ಲಲ್ಲಿ ಓಪನ್ ಮಾಡಿ ಟಕ ನೋ, ಕೈಯಲ್ಲೇ ಬರಿಬೇಕು. ಇದರದ್ದು ಇಂಪಾರ್ಟೆನ್ಸ್ ಸಹ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂದರೆ, ನೀವು ಈ ವಸ್ತು, ಪ್ರಾಡಕ್ಟ್ ಹೆಸರು ಬರೆಯುವಾಗ ಸ್ಪೆಲ್ಲಿಂಗ್ ಫುಲ್ಲಾಗಿ ಬರೀಬೇಕು. ಓಕೆ, ಇದು ಸಹ ಇಂಪಾರ್ಟೆಂಟು. ಇದನ್ನು ನಾವು ಮಸಲ್ ಮೆಮೊರಿ ಅಂತ ಹೇಳ್ತೀವಿ. ಸರಿ, ಈಗ ನೀವು ಎಲ್ಲ ಪಟ್ಟಿ ಮಾಡಿದ್ರೆ ಸೇಮ್ ಈಗ ಇದೇ ತಗೊಳ್ಳೋಣ. 20% ಮಾತ್ರ ನಾವು ರೆಗ್ಯುಲರ್ ಆಗಿ ಬಳಸುವಂಥ ವಸ್ತು, ಇನ್ನು 80% ಇದು ಮಾಡಲ್ಲ. ಓಕೆ, ಈ 100 ಐಟಮ್ನ ನೀವು ಯಾವ ರೀತಿ ಪರ್ಚೇಸ್ ಮಾಡಿದ್ರಿ? ಯಾವ ರೀತಿ ಅಂದರೆ ಕ್ಯಾಶ್ ಪರ್ಚೇಸಾ ಅಂತ, ಇಲ್ಲ ಬ್ಯಾಂಕ್ ಲೋನಾ, ಕನ್ಸ್ಯೂಮರ್ ಲೋನಾ, ಇನ್ಸ್ಟಾಲ್ಮೆಂಟಾ, ಕ್ರೆಡಿಟ್ ಕಾರ್ಡ್ ಪರ್ಚೇಸಾ ಅಂತ. ಓಕೆ, ಇದು ನಾವು ನೋಡ್ಕೋಬೇಕು. ಪ್ಲಸ್ ನೆಕ್ಸ್ಟು ಏನು ಅಂದರೆ, ನೀವು ಕ್ಯಾಶ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕ್ಯಾಶ್ ಎಲ್ಲಿಂದ ಬಂತು? ಓಕೆ, ಸಾಮಾನ್ಯವಾಗಿ ನಾವು ಕ್ಯಾಶ್ ಎಲ್ಲಿಂದ ಬಂತು ಅಂದರೆ, ನಾವು ಕೆಲಸಕ್ಕೆ ಹೋಗ್ತೀವಿ, ಅರ್ನ್ ಮಾಡ್ತೀವಿ, ಕೆಲಸ ಮಾಡಿ, ಇಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ, ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ತೀವಿ. ಸೊ ನಾವು ನಮ್ಮ ಸ್ಕಿಲ್ಸ್ ಆರ್ ನಮ್ಮ ಲೇಬರ್ನ ನಾವು ಟ್ರೇಡ್ ಮಾಡ್ತೀವಿ. ನಮ್ಮ ಸ್ಕಿಲ್ಸು, ಲೇಬರ್ನ ಮಾರಾಟ ಮಾಡಿ ನಾವು ಸಂಪಾದನೆ ಮಾಡ್ತೀವಿ. ಅಂದರೆ ನಾವೆಲ್ಲೇ ಕೆಲಸಕ್ಕೆ ಹೋದಾಗ ನಮ್ಮ ಸ್ಕಿಲ್ಲು, ನಾವಲ್ಲಿ ಕೆಲಸ ಮಾಡಿ ತಾನೇ ಸಂಪಾದನೆ ಮಾಡೋದು. ಸೊ ಆ ಸಂಪಾದನೆ ನಮಗೆ ಡೇ ಟು ಡೇಗೆ ಸಹಾಯ ಮಾಡುತ್ತೆ, ಜೀವನಕ್ಕೆ. ಹೌದಾ? ಸೊ ಈ ಸಂಪಾದನೆ ತುಂಬಾ ಇಂಪಾರ್ಟೆಂಟು. ಓಕೆ, ಈ ಸಂಪಾದನೆಯಲ್ಲಿ ನೀವು ಈ 100 ಐಟಮ್ ಪರ್ಚೇಸ್ ಮಾಡಿದ್ದೀರಲ್ವಾ, ಅದಕ್ಕೆ ಎಷ್ಟು ಪರ್ಸೆಂಟು ಈ ಸಂಪಾದನೆಯಿಂದ ಹೋಗಿದೆ ಅಂದರೆ ಕ್ಯಾಶ್ ಪರ್ಚೇಸ್, ನಿಮ್ಮ ಸ್ವಂತ ಗಳಿಕೆಯಿಂದ. ಆಮೇಲೆ ರಿಮೈನಿಂಗು ಯಾವ ರೀತಿ ನೀವು ಪರ್ಚೇಸ್ ಮಾಡಿದ್ರಿ ಅಂದರೆ, ಮೇಲೆ ಹೇಳ್ದಂಗೆ ಕ್ರೆಡಿಟ್ ಕಾರ್ಡ, ಬ್ಯಾಂಕ್ ಲೋನ, ಕನ್ಸ್ಯೂಮರ್ ಲೋನ, ಇನ್ಸ್ಟಾಲ್ಮೆಂಟ್ ಬೈಯಿಂಗಾ. ಓಕೆ, ಸೊ ಯಾಕಿದು ಇಂಪಾರ್ಟೆಂಟು ಅಂದರೆ, ಈಗ ಬ್ಯಾಂಕ್ ಲೋನು ಇದಕ್ಕೆ ಎಲ್ಲ ಕಾಸ್ಟ್ ಆಫ್ ದ ಪ್ರೈಸು 100 ರೂಪಾಯಿ ಇದ್ದರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿ ಆ ಐಟಮ್ ಕಾಸ್ಟು ಜಾಸ್ತಿ ಆಗುತ್ತೆ. ಓಕೆ, ಆಮೇಲೆ ಈ 80 ಐಟಮ್ಸಲ್ಲಿ ಎಷ್ಟು ನಮಗೆ ಅಗತ್ಯ ಇದೆ, ಯಾಕೆ ನಾವು ಇದು ತೊಗೊಂಡ್ವಿ ಅಂತ ಒಂದು ಸಲ ಯೋಚನೆ ಮಾಡೋದಂಗೂ ಆಗುತ್ತೆ. ಆಯಿತಾ? ಸಾಮಾನ್ಯವಾಗಿ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ನಮ್ಮಲ್ಲಿ ಇಂಪಲ್ಸಿವ್ ಬೈಯಿಂಗ್ ಅಂತೀವಿ, ಇಲ್ಲ ಕೊಳ್ಳು ಹಾಕುವ ಸಂಸ್ಕೃತಿ. ಅಂದರೆ ಇಂಗ್ಲೀಷಲ್ಲಿ ಅನ್ಯೋಮ್ಯಾನಿಯಾ ಅಂತ ಸಹ ಹೇಳ್ತಾರೆ. ಅಂದರೆ ನಮಗೆ ಅಗತ್ಯ ಇಲ್ಲದೆ ಇರೋ ವಸ್ತುನ ನಾವು ಪರ್ಚೇಸ್ ಮಾಡೋದು. ಯಾಕೆಂದರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನನ್ನ ಹತ್ರ ಇದ್ದರೆ ಚೆನ್ನಾಗಿರುತ್ತೆ, ಈ ಒಂದೇ ಒಂದು ಇಂಪಲ್ಸಿವ್ ಬೈಯಿಂಗ್. ಓಕೆ, ಇಲ್ಲ ಅಂದರೆ ಇನ್ನೊಂದೇನು ಅಂದರೆ, ಈಗ ನಮ್ಮ ನೆರೆಹೊರೆ, ಅದೇ ಓನಿಡಾ TV ಬಗ್ಗೆ ನಾನು ಹೇಳಿದ್ನಲ್ಲ, ಓನರ್ಸ್ ಪ್ರೈಡ್ ನೈಬರ್ಸ್ ಎನ್ವಿ ಅಂತ, ಅದು ಸಹ ಅಂದರೆ ಬೇರೆಯವರು ಅವ್ರು ತಗೊಂಡಿದ್ದಾರೆ, ನಾವು ಯಾಕೆ ತಗೋಬಾರ್ದು ಅಂತ. ಇಲ್ಲ ನಮ್ಮ ಅಣ್ಣನ ತಮ್ಮನ ಮನೆಯಲ್ಲಿ, ಕಸಿನ್ಸ್ ಮನೆಯಲ್ಲಿ, ರಿಲೇಟಿವ್ಸ್ ಮನೆಯಲ್ಲಿ ತಗೊಂಡಿದ್ದಾರೆ, ಅದಕ್ಕಾಗಿ ನಾವು ತಗೋತಿದ್ದೀವಿ. ಹೌದಾ? ಇದು ನೆಸೆಸರಿನಾ ಅಲ್ವಾ? ನಾವು ತಗೋತಾ ಇದ್ದೀವಿ. ಒಂದು ಉದಾಹರಣೆ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸಲ್ಲಿ ಈಗ ಈ ಐಟಮ್ಸ್ ಪರ್ಚೇಸ್ ಮಾಡ್ತಾರಲ್ಲ, ಲೇಟೆಸ್ಟಾಗಿ ಡಿಶ್ ವಾಷರ್ ಸ್ವಲ್ಪ ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಯಾಕಪ್ಪ ಅಂದರೆ,
ಕೇಳಿದ್ರೆ ಎಕ್ಸ್ಕ್ಯೂಸ್, ಉತ್ತರ ರೆಡಿ ಇರುತ್ತೆ. ಅಯ್ಯೋ, ಬೆಂಗಳೂರಲ್ಲಿ ಇವಾಗ ಕೆಲಸದವ್ರು ಸಿಗೋದೇ ಕಷ್ಟ ಅಂತ. ಓಕೆ, ಬಟ್ 2-3 ಜನ ಇರೋ ಮನೇಲಿ ಡಿಶ್ ವಾಶರ್ ನೆಸರಿನಾ? ಯಾಕೆಂದರೆ ನಾವು ದಿನ ಪಾತ್ರೆ ತೊಳ್ಕೋಬೇಕಲ್ವಾ? ಈ ರೀತಿ ಸುಮಾರು ಐಟಮ್ಮು ನಮ್ಮಲ್ಲಿರುತ್ತೆ. ಈ ಇನ್ಸ್ಟಾಲ್ಮೆಂಟು, ಬ್ಯಾಂಕ್ ಲೋನ್ ಬೈಯಿಂಗ್ ಅಂತ ಹೇಳಿದ್ನಲ್ವಾ, ಇದರಲ್ಲಿ ಏನಪ್ಪ ಅಂದರೆ ನಾವು ನಮ್ಮ ಫ್ಯೂಚರ್ ಸ್ಕಿಲ್ಸ್ ಆ ಲೇಬರ್ನ ಮಾರ್ಟ್ಗೇಜ್ ಮಾಡಿ ಇಲ್ಲ ಅಡ ಇಟ್ಟು ನಾವು ದುಡ್ಡು ತಗೋತಾ ಇದ್ದೀವಿ. ಓಕೆ, ನಮ್ಮ ಫ್ಯೂಚರ್ ಸ್ಕಿಲ್, ಫ್ಯೂಚರ್ ಲೇಬರ್ ಅಂದರೆ ಈ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಮಾಡೋರೆಲ್ಲ ಬ್ಯಾಂಕ್ಗೆ ಆಗಲಿ, ಕೆಲವು ಕ್ರೆಡಿಟ್ ಕಾರ್ಡ್ ಕಂಪನಿಗಳಿಗೆ ಆಗಲಿ, ಇನ್ಸ್ಟಿಟ್ಯೂಷನ್ಗೆ ಆಗಲಿ ಗುಲಾಮರಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಎವ್ರಿ ಮಂತು ಪೇಮೆಂಟ್ ಮಾಡಲೇಬೇಕು. ಸೊ ಅವರಿಗೆ ಗುಲಾಮರಾಗಿ ಕೆಲಸ ಮಾಡ್ತಾರೆ, ಆಯಿತಾ? ಸೊ ಈ ಗುಲಾಮರಾಗಿ ಕೆಲಸ ಮಾಡೋದ್ರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಡಿಸಡ್ವಾಂಟೇಜು ಅಂದರೆ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಕೊಟ್ಟು ಆ ದುಡ್ಡು ಆ ವಸ್ತು ತೊಗೊಂಡಿರ್ತಾರೆ. ಆಮೇಲೆ ಈಗ ಯಾವುದೇ ಒಂದು ವಸ್ತು ತೊಗೊಂಡಾಗ ಒಂದು 36 ತಿಂಗಳು ಅಂದರೆ 36 ತಿಂಗಳು ನೀವು ಎವ್ರಿ ಮಂತು ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಬೇಕು. ನೀವು ಸಂಪಾದನೆ ಮಾಡದೆ ಹೋಗಿ ನಿಮ್ಮ ಕಷ್ಟನೋ ನಷ್ಟನೋ ಅದನ್ನು ಮೀಟ್ ಮಾಡಲೇಬೇಕು. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ ಸಾಧ್ಯವಾದ ಮಟ್ಟಿಗೆ ಕ್ಯಾಶ್ ಪರ್ಚೇಸ್ ಮಾಡಿ, ಅಗತ್ಯವಾಗಿ ಇರೋ ವಸ್ತುಗಳನ್ನ ಪರ್ಚೇಸ್ ಮಾಡಿ. ನಾನು ನಿಮ್ಮನ್ನು ಸನ್ಯಾಸಿಯಾಗಿ ಇಲ್ಲ ಮಾಂಕಾಗಿ ಜೀವನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಇಂಪಲ್ಸಿವ್ ಬಸ್ಸಿಂಗ್, ಅಗತ್ಯ ಇಲ್ಲೇ ಇರೋ ವಸ್ತುನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಅಂತ. ನನಗೆ ಸುಮಾರು ಜನ ಮೆಸೇಜ್ ಮಾಡಿ ಹೇಳ್ತಾರೆ, ನೀವು ದಯವಿಟ್ಟು ಹೋಮ್ ಲೋನು ಆಮೇಲೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಸಹ ಒಂದು ವಿಡಿಯೋ ಮಾಡಿ ಅಂತ. ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಈಗ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ನನಗೆ ಗೊತ್ತಿರೋ ಸುಮಾರು ಜನ ತಿಂಗಳಿಗೆ 2-3 ಲಕ್ಷ ಸಂಪಾದನೆ ಮಾಡ್ತಾರೆ. ದೇ ಅರ್ನ್ 2 to 3 lakhs ಪರ್ ಮಂತ್. ಆದರೆ ಅವ್ರಿಗೆ 5ನೇ ತಾರೀಕು ಆದಮೇಲೆ ಅವ್ರ ಬ್ಯಾಂಕಲ್ಲಿ ಬ್ಯಾಲೆನ್ಸೇ ಇರಲ್ಲ, ಮಿನಿಮಮ್ ಬ್ಯಾಲೆನ್ಸು. ಈಗ ನೆಕ್ಸ್ಟ್ ಮಂತ್ ಪೇ ಚೆಕ್ ಅವ್ರ ಸ್ಯಾಲ್ರಿಗಾಗಿ ಅವರು ಎದುರು ನೋಡ್ತಾ ಇರ್ತಾರೆ. ಯಾಕೆಂದರೆ ಅಷ್ಟು ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಓಕೆ, ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಾಧ್ಯ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.